ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಊರಿಗೆ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಹಬ್ಬ ಇದೆ ಇಲ್ಲಿ ಊರಲ್ಲಿ. ಅದಕ್ಕೋಸ್ಕರ ಯಾವ ಹಬ್ಬ ಅಂತ ಹೇಳಿದ್ರೆ ಮಡೆ ಹಬ್ಬ. ಈ ಹಬ್ಬ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ನಮಗೆ. ಯಾಕೆ ಅಂತ ಹೇಳಿದ್ರೆ ಇಡೀ ಊರಲ್ಲೇ ಫುಲ್ ಎಲ್ಲರೂ ಕೂಡ ಒಂದು ಕಡೆ ಹೋಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದರೆ, ನಾವು ಅಂದರೆ ನಮ್ಮ ದೇವರವರು ಮಾತ್ರ ಬೇರೆ ಕಡೆ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಈ ಹಬ್ಬ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಸ್ಕೂಲ್ ಹತ್ರ ಹೋಗಿರ್ತೀವಿ. ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಚಿಚಡಿಯನ್ನೆಲ್ಲ ಮಾಡ್ಕೊಂಬರ್ತೀವಿ. ಸೊ ಇದಕ್ಕೆ ನಾವು ಮಡೆ ಅನ್ನ ಅಂತ ಹೇಳಿ ಕರಿತೀವಿ. ಇಲ್ಲಿ ನಮ್ಮಮ್ಮ ಅಕ್ಕಿ ಎಲ್ಲ ತೊಳಿತಿದ್ದಾರೆ. ನಮ್ಮಮ್ಮ ಅಲ್ಲಿ ಪೂಜೆ ಎಲ್ಲ ಮಾಡ್ತಿದ್ರೆ ಇಲ್ಲಿ ನಮ್ಮ ಬುಜ್ಜಿ ನಾವು ಬಂದಿರೋ ಖುಷಿಗೆ ಎಂಜಾಯ್ ಮಾಡ್ತಿದ್ದಾಳೆ. ನಮ್ಮನ್ನು ನೋಡಿದ ತಕ್ಷಣ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಆಟ ಆಡ್ತಿದ್ದಾಳೆ ಖುಷಿಯಾಗಿ. ಸೊ ತುಂಬಾ ಖುಷಿಯಾಗುತ್ತೆ ಅವಳು ಈ ಥರ ಎಲ್ಲ ಆಟ ಆಡೋದನ್ನು ನೋಡಿದ್ರೆ. ಇಲ್ಲಿ ನಮ್ಮಮ್ಮ 2 ಮಡೆ ಅನ್ನಕ್ಕೆ ರೆಡಿ ಮಾಡಿದ್ದಾರೆ. ಒಂದು ಬೆಲ್ದನ್ನ ಮಾಡೋದಕ್ಕೆ, ಇನ್ನೊಂದು ಚಿಚಡಿಯನ್ನು ಮಾಡೋದಕ್ಕೆ. ನಾವು ಮದುವೆಯಾಗಿ ಬಂದಂಥ ಹೆಣ್ಮಕ್ಳು ಊರುಗಳಲ್ಲಿ ಹೋಗಿ ಹಬ್ಬ ಸೆಲೆಬ್ರೇಟ್ ಮಾಡಿದಾಗ ನಾವು ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಬೆಲ್ದನ್ನ ಮಾಡ್ಬೋದು. ಸೊ ಅದು ಹೆಣ್ಮಕ್ಳಿಗೆ ದೇವರಿಗೆ ಒಂದು ಅರ್ಪಿಸೋದು ಅಂತ ಹೇಳಿ ಬೆಲ್ದನ್ನ ಮಾಡ್ತಾರೆ. ಸೊ ನಾನು ಲಾಸ್ಟ್ ಇಯರ್ ಹರಿಸ್ಕೊಂಡು ಮಾಡಿದ್ದೆ. ಈ ವರ್ಷ ನಮ್ಮಮ್ಮ ನೀನು ಮಾಡು ಈ ಸಲ ಬೆಲ್ದನ್ನ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿದೆ. ನಾನು ಊರಿಗೆ ಹೋಗೋಷ್ಟಲ್ಲೇ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಇಲ್ಲಿ ಅಕ್ಕಿ ಕೂಡ ಎಲ್ಲ ತೊಳಿತಾ ಇದ್ರು. ನಾನು ಹೋಗಿದ್ದೆ ಲೇಟು. ನಾನು ಯಾವಾಗಲೂ ಫುಲ್ ಲೇಟೇ ಆಗುತ್ತೆ ನಾನು ಹೋಗೋದು. ಅಲ್ಲಿ ಬಾವಿ ಕಾಣಿಸ್ತಿದೆ ಅಲ್ವಾ ನಿಮಗೆ? ಅವಾಗೆಲ್ಲ ನಾವು ಚಿಕ್ಕವರಲ್ಲಿದ್ದಾಗೆಲ್ಲ ಫುಲ್ಲು ಇಡೀ ಊರಲ್ಲಿ ಅರ್ಧ ಜನ ಎಲ್ಲ ಬಂದು ಇದೇ ಬಾವಿನಲ್ಲಿ, ಈಗ ನಮ್ಮಮ್ಮ ಏನು ಅಕ್ಕಿ ಎಲ್ಲ ತೊಳೆದು ಪೂಜೆ ಮಾಡ್ತಿದ್ದಾರೆ ಅದೇ ಥರ ಆ ಬಾವಿ ನೀರನ್ನ ತೊಗೊಂಬಂದು ಅಲ್ಲಿ ಬಾವಿ ಹತ್ರನೇ ಪೂಜೆ ಎಲ್ಲ ಮಾಡಿ ನೀರೆಲ್ಲ ತೊಗೊತಾ ಇದ್ವಿ. ಬಟ್ ಇವಾಗೆಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ ಸ್ವಲ್ಪ. ಇವಾಗೆಲ್ಲ ಮನೆ ಹತ್ರನೇ ನೀರು ಬರುತ್ತೆ. ಈ ಪೂಜೆ ಟೈಮಲ್ಲಿ, ಹಬ್ಬದ ಟೈಮಲ್ಲೆಲ್ಲ ಪೂಜೆ ಮಾಡೋ ಟೈಮ್ ಕರೆಕ್ಟಾಗಿ ನೀರು ಬಿಡ್ತಾರೆ. ಸೊ ಎಲ್ಲರೂ ಕೂಡ ಆ ನೀರಲ್ಲೇ ಪೂಜೆ ಮಾಡಿಕೊಂಡು ನೀರೆಲ್ಲ ತಗೊಂಡು ಆಮೇಲೆ ನಾವು ಹೋಗ್ತೀವಿ. ನಾವು ಇದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿ ಸ್ಕೂಲ್ ಇದೆ ನಮ್ಮೂರಲ್ಲಿ ಒಂದು, ಅಲ್ಲಿ ಹೋಗ್ತೀವಿ. ಯಾಕೆ ನಾವು ಮಾತ್ರ ಸಪ್ರೇಟಾಗಿ ಮಾಡ್ತೀವಿ, ಇಡೀ ಊರಲ್ಲೆಲ್ಲ ಯಾಕೆ ಸಪ್ರೇಟಾಗಿ ಮಾಡ್ತಾರೆ ಅಂತ ನಾನು ಈ ವ್ಲಾಗಲ್ಲಿ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ನಾವು ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಆದಮೇಲೆ ಇದನ್ನು ತಲೆ ಮೇಲೆ ಹೊತ್ಕೊಂಡು ಹೋಗಬೇಕು. ಇವಾಗೆಲ್ಲ ಯಾರೂ ತಲೆ ಮೇಲೆ ಹೊತ್ಕೊಂಡು ಹೋಗಲ್ಲ. ಹಾಗಾಗಿ ನಾವೆಲ್ಲ ಗಾಡಿಲಿ ಡ್ರಾಪ್ ತೊಗೊಂಡ್ವಿ. ನಮ್ಮ ರಕ್ಷಿತ ಮಾತ್ರ ಗೇಟ್ ಹತ್ರ ನನ್ನ ತಮ್ಮ ಇಳಿಸ್ತಾ ಅಲ್ಲಿಂದ ಈ ಥರ ತಲೆ ಮೇಲೆ ಹೊತ್ಕೊಂಡ್ಬರ್ತಾಳೆ. ಅವಾಗಿನ ಎಲ್ಲ ಹಿಂಗೆ ಮಾಡ್ತಾಯಿದ್ರು. ಸೊ ಅದನ್ನು ಕೂಡ ಫಾಲೋ ಅಪ್ ಮಾಡ್ತಾರೆ. ಇಲ್ಲಿ ನಮ್ಮ ನಿತು ಬಂದಿದ್ದ. ಇಲ್ಲಿ ಬಂದುಬಿಟ್ಟು ನಾವು ಒಲೆಯಲ್ಲಿ ಮಾಡಬೇಕಲ್ಲ, ಸೊ ಹಾಗಾಗಿ ಒಲೆ ಎಲ್ಲ ರೆಡಿ ಮಾಡಿಕೊಡ್ತಿದ್ದಾನೆ. ನಿತು ಕೂಡ ನನ್ನ ತಮ್ಮನೇ. ನನ್ನ ತಮ್ಮ ಮತ್ತು ನಿತು ಇಬ್ಬರು ಸೇರಿಕೊಂಡು ಮಾಡ್ತಿದ್ರು. ಈ ವರ್ಷ ನನ್ನ ತಮ್ಮ ಬುಜ್ಜಿ ಇದ್ಲಲ್ಲ, ಅವಳನ್ನು ಹಿಡ್ಕೊಂಡಿದ್ದೆ. ಸೊ ಹಾಗಾಗಿ ನಿತುನೇ ಕೂಡ ಒಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ನಾವು ಮನೆಯಿಂದ ಸೌದೆ ಎಲ್ಲ ತೊಗೊಂಬರ್ತೀವಿ. ನಾವು ಎಷ್ಟು ಬೇಕಾಗುತ್ತೆ ಅಡುಗೆಗೆ ಅಷ್ಟನ್ನು ನಾವು ತೊಗೊಂಬಂದಿರ್ತೀವಿ. ಸ್ಕೂಲ್ ಮಕ್ಕಳನ್ನೆಲ್ಲ ಅವತ್ತು ಬೇಗ ಬಿಟ್ಟಿರ್ತಾರೆ. ನೋಡಿ ನಮ್ಮ ಬುಜ್ಜಿ ಆಕಳಿಸ್ತಾ ಇದ್ದಾಳೆ. ನಿದ್ದೆ ಬೇರೆ ಬರ್ತಿದೆ. ಮೌರಿನ ನಾನು ಮನೇಲೇ ಬಿಟ್ಟಿದ್ದೀನಿ, ಯಾಕಂದರೆ ಅವ್ನು ಮಲ್ಕೊಂಡಿದ್ದಾನೆ. ಗೊಂಬೆ ಅಬಕಾಸ್ ಕ್ಲಾಸ್ಗೆ ಹೋಗಿದ್ದಾಳೆ. ಸೊ ಫುಲ್ಲು ಬೌಂಡ್ರಿನೇ ಖಾಲಿ ಇದೆ. ನಾವಷ್ಟೇ ಇಲ್ಲಿ ಕಾಣ್ತಾ ಇದ್ದೀವಿ. ತುಂಬ ಪೀಸ್ಫುಲ್ಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೊಳ್ಳೆ ಕೂಡ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ ನಾವು ಚಿಕ್ಕವರಿದ್ದಾಗಿಂದ ನಾವು ಇಲ್ಲೇ ಬಂದು ಮಾಡೋದು. ಸೊ ಇಲ್ಲಿ ನೋಡಿ ನಾನು ಸ್ವಲ್ಪ ವಿಡಿಯೋಗೋಸ್ಕರ ಸ್ವಲ್ಪ ಫೋಸೆಲ್ಲ ಕೊಡ್ತಾ ಇದ್ದೀನಿ. ಸೊ ಹಾಗೆ ನಮ್ಮ ಬುಜ್ಜಿ ಇದ್ಲಲ್ಲ, ಅವಳಿಗೂ ಕೂಡ ನಿದ್ದೆ ಬರ್ತಾಯಿತ್ತು. ಪಾಪ ನಾನು ಆಟ ಆಡಿಸ್ಕೊಂಡು ಅವಳು ಕೂಡ ಎಂಜಾಯ್ ಮಾಡ್ತಾಯಿದ್ಲು. ನೋಡಿ ಅತ್ತೆ ಅವಳಿಗೆ ತುಂಬ ಒಂದು ವೀಕು 15 ಡೇಸ್ ಆದಮೇಲೆ ನಾನು ಅವಳು ನೋಡ್ತಾ ಇರ್ತೀನಲ್ಲ, ಅವಳಿಗೆ ನಮ್ಗೆ ತುಂಬಾ ಖುಷಿಯಾಗಿಬಿಡುತ್ತೆ. ನಾವು ಅಂತ ಹೇಳಿದ್ರೆ ನಾವು ಹೋಗಿದ ತಕ್ಷಣ ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಿರ್ತಾಳೆ ನಮ್ಮನ್ನೆಲ್ಲ ನೋಡಿ. ನಮಗೂ ಅಷ್ಟೇ ಅವಳನ್ನ ಎಷ್ಟೊತ್ತು ಬೇಗ ನೋಡ್ತಾ ಇರ್ತೀನಿ ಅಂತ ಅನಿಸ್ತಾ ಇರುತ್ತೆ. ನಾನು ಕೂಡ ಇಲ್ಲಿದ್ದಾಗ ಅವಳನ್ನ ಮಿಸ್ ಮಾಡ್ಕೊತೀನಿ. ನಾನು ಫಸ್ಟ್ ಟೈಮ್ ಈ ಥರ ಒಲೆಯೆಲ್ಲ ಹಚ್ಚಿ ಮಾಡಿದ್ದು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದೇ ಫಸ್ಟ್ ಟೈಮ್ ಮಾಡೋದು. ಹೇಗೆ ಮಾಡೋದು ಅದೆಲ್ಲ ಏನೂ ಗೊತ್ತಿಲ್ಲ ಅಂತಲ್ಲ, ಏನೂ ಇಲ್ಲ. ಯಾಕಂದರೆ ಎವ್ರಿ ಇಯರ್ ನಮ್ಮಮ್ಮ ಬಂದು ಮಾಡ್ತಾಯಿದ್ರಲ್ಲ, ಸೊ ಅದನ್ನೆಲ್ಲ ನಾನು ನೋಡ್ಕೊಂಡಿದ್ದೆ. ಹಾಗೆ ಒಲೆಯೆಲ್ಲ ಹಚ್ಚಿದ್ದು ಇದೆ ಫಸ್ಟ್ ಟೈಮ್. ಒಲೆಯಲ್ಲಿ ಅಡುಗೆ ಕೂಡ ಮಾಡಿದ್ದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಂಗೆ ಬುದ್ಧಿ ಬಂದಾಗಿಂದನೂ ಒಲೆಯೆಲ್ಲ ನಾನು ಅಡುಗೆ ಮಾಡಿದ್ದು ನಾನು ನೋಡೇ ಇಲ್ಲ. ಸೊ ಇದೇ ಫಸ್ಟ್ ಟೈಮ್. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಹಾಗೆ ಅಲ್ಲಿ ನಮ್ಮಮ್ಮ ಗೈಡ್ಲೈನ್ಸ್ ಮಾಡ್ತಾಯಿದ್ರು ಹೇಗೆಲ್ಲ ಮಾಡಬೇಕು ಅಂತ ಹೇಳಿ. ಸೊ ನಾನು ಮತ್ತು ರಕ್ಷಿತ ಇಬ್ಬರು ಮಾಡ್ತಾಯಿದ್ವಿ. ನಾನಂತೂ ಬೆಲ್ಲನ ಮಾಡ್ತಾಯಿದ್ದೆ. ನಾನು ಹೋಗೋಷ್ಟರಲ್ಲೇ ಅಮ್ಮ ಅಕ್ಕಿ, ಕಾಯಿ, ಬೆಲ್ಲ ಎಲ್ಲ ಫುಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಮಾಡು ಅಂತೇಳಿ. ಸೊ ಹೋದ್ಮೇಲೆ ಡಿಸೈಡ್ ಆಗಿದ್ದು ಮಾಡಬೇಕು ಅಂತ. ಓಕೆ ಆಯಿತು ಮಾಡ್ತೀನಿ ಅಂತ ಹೇಳಿ. ಲಾಸ್ಟ್ ಇಯರ್ ಅಷ್ಟೇ ನಾನು ಹರಿಸ್ಕೊಂಡು ಬೆಲ್ಲನ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ಬೆಲ್ಲನೇ ಖಾಲಿ ಆಗಿತ್ತು. ಸೊ ಹಾಗಾಗಿ ಇವತ್ತು ಕೂಡ ಅದನ್ನೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನಾನು. ಹೆಣ್ಮಕ್ಳು ಬಂದರೆ ಮಾಡ್ತೀನಿ ಅಂತ ಹೇಳಿದ್ರೆ ಬೆಲ್ದನ ಮಾಡ್ಬೋದು, ಇಲ್ಲಾಂದರೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಒಲೆಯೆಲ್ಲ ಹಚ್ಚಿ ಆಯಿತು. ಇನ್ನೇನಿದ್ರು ಅದು ಬೆಲ್ದನ ರೆಡಿ ಆಗೋದಷ್ಟೇ. ಈ ಗ್ಯಾಪಲ್ಲಿ ನಮ್ಮ ಬುಜ್ಜಿ ಫುಲ್ಲು ಓಡಾಟ ಅಂತಲೇ ಹೇಳ್ಬೋದು. ಅವಳಿಗೂ ನಿದ್ದೆ ಟೈಮು ಆದರೂ ಕೂಡ ಖುಷಿಯಾಗಿ ಓಡಾಡ್ತಿದ್ಲು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀವಿ ಅಂದರೆ ಆಲ್ಮೋಸ್ಟ್ ಇಲ್ಲಿರೋರೆಲ್ಲ 30 ಮೆಂಬರ್ಸ್ ಇದ್ದರು ಅಂತ ಅನಿಸುತ್ತೆ. ಮಕ್ಕಳನ್ನೆಲ್ಲ ಸೇರಿಸಿದ್ರೆ ಅಷ್ಟೇ ಇಲ್ಲಿರೋ ನಾವು ಮಾಡೋದು.
ಇಡೀ ಊರೇ ಬೇರೆ ಕಡೆ ಮಾಡುತ್ತೆ, ನಾವು ಮಾತ್ರ ಸಪ್ರೇಟ್ ಮಾಡ್ತೀವಿ. ಯಾಕೆ ಅಂತ ಹೇಳಿದರೆ ನಮ್ಮ ಅಮ್ಮನ ಮನೆ ದೇವರು ಕುಂದೂರು. ಸೊ ಅಲ್ಲಿ ದೇವರಿಗೆ ಮರಿ ಕುಯ್ಯೋದಾಗಿರ್ಬೋದು, ತಂಬಿಟ್ಟಾಗಿರ್ಬೋದು, ತಮಟೆ ಸೌಂಡ್ ಆಗಿರ್ಬೋದು ಯಾವುದೂ ಆಗಲ್ವಂತೆ. ಸೊ ಹಾಗಾಗಿ ನಾವು ಇಲ್ಲಿ ಸಪ್ರೇಟಾಗಿ ಬಂದು ಮಾಡ್ತೀವಿ. ಇದು ಯಾವುದೂ ಇಲ್ಲಿ ಇರಲ್ಲ. ಜಸ್ಟ್ ನಾವು ಇಲ್ಲಿ ಎಲ್ಲ ಏನೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಒಂದು ಕಡೆ ಇಟ್ಟು ಪೂಜೆ ಮಾಡಿ ಅದನ್ನೆಲ್ಲ ಪ್ರಸಾದ ಅಂತ ಹೇಳಿ ಹೆಣ್ಮಕ್ಳಿಗೆ ಮಾತ್ರ ಕೊಡ್ತಾರೆ, ಸೊಸೆಯರಿಗೆ ಕೊಡಲ್ಲ. ಅದೇನೋ ಗೊತ್ತಿಲ್ಲ ಸೊಸೆಯರಿಗೆ ಯಾಕೆ ಕೊಡಲ್ಲ ಅಂತ, ಹೆಣ್ಮಕ್ಳಿಗೆ ಮಾತ್ರ ಕೊಡ್ತಾರೆ, ಸೊಸೆಯರು ಯಾರೂ ತಿನ್ನಲ್ಲ. ಆದರೆ ಅಲ್ಲಿ ಫುಲ್ ಊರೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ತಂಬಿಟ್ಟೆಲ್ಲ ತೊಗೊಂಡು ಹೋಗ್ತಾರೆ, ಟಮಟೆ ಹೊಡಿತಾ ಇರ್ತಾರೆ, ಮರಿ ಕುಯ್ತಾ ಇರ್ತಾರೆ, ತುಂಬ ಡಿಫ್ರೆಂಟಾಗಿರುತ್ತೆ. ಬಟ್ ನಾನು ಇದುವರೆಗೂ ಒಂದೇ ಸಲ ನಾನು ನೋಡಿದ್ದು, ಅದು ನನ್ನ ಮದುವೆ ಆದಮೇಲೆ ಪ್ರದೀಪ್ ಜೊತೆ ಹೋಗಿದ್ದೆ, ಅವಾಗಷ್ಟೇ ನಾನು ನೋಡಿದ್ದು. ಅದಕ್ಕೆ ಮುಂಚೆ ನಾನು ನೋಡಿರಲೇ ಇಲ್ಲ. ಇಲ್ಲಿ ಎಲ್ಲರೂ ಅಡುಗೆ ಮಾಡ್ತಾಯಿದ್ರೆ ಆಲ್ಮೋಸ್ಟ್ ಎಲ್ಲರದು ಅಡುಗೆ ಆಯಿತು. ಗೊಂಬೆ ಕೂಡ 6:30 ಆಯಿತು. ಅಬಾಕಸಿಂದ ಅವಳು ಕೂಡ ಬಂದಳು. ನೋಡಿದ ತಕ್ಷಣ ಸ್ಕೂಲ್ ಗ್ರೌಂಡಲ್ಲಿ ಮಕ್ಕಳು ಆಟ ಆಡಬೇಕಲ್ಲ ಖುಷಿಯಾಗಿ ಅಂತ ಹೇಳಿ ಅವಳು ಕೂಡ ಆಟ ಆಡ್ತಿದ್ದಾಳೆ. ಎಲ್ಲ ಮಕ್ಕಳು ಕೂಡ ಆಟ ಆಡ್ತಿದ್ದಾರೆ. ನಾನೇ ಸ್ವಲ್ಪ ಬೇಗ ಕರ್ಸ್ಕೊಂಡೆ ಅವಳನ್ನ, ಖುಷಿಯಾಗಿ ಎಂಜಾಯ್ ಮಾಡಲಿ ಅಂತ. ಇಲ್ಲಿ ನೋಡಿ ನಮ್ಮ ಬುಜ್ಜಿ ಕೂಡ ಅಕ್ಕ ಬಂದಿದ ತಕ್ಷಣ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾಳೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗುತ್ತೆ ಈ ಹಬ್ಬ ಅಂತ ಹೇಳಿದ್ರೆ. ಆದರೆ ತುಂಬಾ ಡಿಸಪಾಯಿಂಟ್ ಕೂಡ ಆಗುತ್ತೆ, ಯಾಕಂದರೆ ನನ್ನ ಕಸಿನ್ಸು ಯಾರೂ ಇಲ್ಲಿರಲ್ಲ, ನಾನು ಒಬ್ಬಳೇ ಇಲ್ಲಿರ್ತಿದ್ದೆ. ಈ ಸಲ ಅಂತೂ ನನಗೆ ರಕ್ಷಿತಾ ಸಿಕ್ಕಿದ್ದಾಳೆ, ಅದು ತುಂಬ ಖುಷಿಯಾಯಿತು. ಫಸ್ಟ್ ಟೈಮ್ ನಾನು ರಕ್ಷಿತಾ ಈ ಹಬ್ಬನ ಒಟ್ಟಿಗೆ ಮಾಡಿದ್ದು. ಲಾಸ್ಟ್ ಇಯರ್ ಅವಳು ಪ್ರೆಗ್ನೆಂಟ್ ಇದ್ದರು, ಅವಳು ಮದುವೆ ಆಗೋ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ. ಹಾಗಾಗಿ ಇಬ್ಬರು ಕೂಡ ಇದೇ ಫಸ್ಟ್ ಟೈಮ್ ನಾವಿಲ್ಲಿ ಬಂದಿದ್ದು ಒಟ್ಟಿಗೆ. ಖುಷಿಯಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ಅಡುಗೆ ಎಲ್ಲ ಆಗಿದೆ, ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಪೂಜೆ ಕೂಡ ಆಲ್ರೆಡಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇದೇ ಪೂಜೆ. ಇಲ್ಲಿ 3 ಕಲ್ಲು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಮಾಡ್ತೀವಿ. ಎಲ್ಲ ಪೂಜೆ ಎಲ್ಲ ಆದಮೇಲೆ, ಎಲ್ಲರದು ಪೂಜೆ ಎಲ್ಲ ಆದಮೇಲೆ ನಾವೆಲ್ಲ ಸ್ವಲ್ಪ ದೂರ ಬಂದು ಒಂದು ಪಂಚೆನ ಪರ್ದೆ ಥರ ಬಿಡ್ತೀವಿ. ಆ ಪೂಜೆಗೂ ಪರ್ದಕ್ಕೂ ಕಾಣಿಸ್ಬಾರ್ದು ಅಂತ ಹೇಳಿ ನಾವೆಲ್ಲ ಆಪೋಸಿಟ್ ಡೈರೆಕ್ಷನಲ್ಲಿ ತಿರ್ಕೊಂಡಿರ್ತೀವಿ. ಅವಾಗ ಊರ ಹೆಸರೆಲ್ಲ ಹೇಳ್ತಾರೆ, ಕುಂದೂರಮ್ಮ ಬನ್ನಲ್ಲ, ಎಲ್ಲಿ ಬರ್ತಿದ್ದಾಳೆ, ಮಳವಳ್ಳಿಲಿ ಬರ್ತಿದ್ದಾಳೆ, KM ದೊಡ್ಡಿಲಿ ಬರ್ತಿದ್ದಾಳೆ, ಉಪ್ಪಿನಕೆರೆಯಲ್ಲಿ ಬರ್ತಿದ್ದಾಳೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಹೇಳಾದ್ಮೇಲೆ ದೇವ್ರು ಬಂದು ಪ್ರಸಾದ ತಿನ್ಕೊಂಡು ಹೋಯಿತು ಅನ್ನೋ ಅರ್ಥದಲ್ಲಿ ಇದೆಲ್ಲ ಹೇಳ್ತಾರೆ. ಅದಂತೂ ನಾವು ತುಂಬ ಚಿಕ್ಕ ವಯಸ್ಸಿಂದ ಕೂಡ ಎಂಜಾಯ್ ಮಾಡ್ತಾನೆ ಇರ್ತೀವಿ. ಇಲ್ಲಿ ನೋಡ್ಬೋದು ನನ್ನ ಮಕ್ಕಳು ಬುಜ್ಜಿ ಎಲ್ಲ ಪೂಜೆ ಮಾಡ್ತಿದ್ದಾರೆ, ನನ್ನ ತಮ್ಮ ಕೂಡ ಪೂಜೆ ಮಾಡ್ತಿದ್ದಾನೆ. ಪೂಜೆ ಎಲ್ಲ ಆಗಿದ್ಮೇಲೆ ಹೆಣ್ಮಕ್ಳಿಗೆ ಪ್ರಸಾದ ಎಲ್ಲ ಕೊಡ್ತಾರೆ, ಸೊಸೆಯರಿಗೆ ಮಾತ್ರ ಯಾರಿಗೂ ಕೊಡಲ್ಲ. ಸೊ ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.